आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता श्रीगुरुभ्यो नमः। उत्तरं यत्समुद्रस्य हिमाद्रेश्चैव दक्षिणं वर्षं तद्भारतं नाम ಭಾರತೀ ಯತ್ರ ಸಂತತಿ. ತಾಯಿ ಭಾರತಾಂಬೆಯ ಶ್ರದ್ಧೆಯ ಭಕ್ತಿಯ ಪ್ರೀತಿಯ ಮಕ್ಕಳಾದ ನಾವೆಲ್ಲ ಈ ಮೈದಾನದಲ್ಲಿ ಒಂದು ಕಡೆ ಸೇರಿಕೊಂಡು ಇಡೀ ಜಗತ್ತಿನ ಹಿತವನ್ನು ಕಾಯುವ ಭಾರತೀಯ ಸಂಸ್ಕೃತಿಯ ಮೂಲವಾಗಿರುವ ಸನಾತನ ಹಿಂದೂ ಧರ್ಮದ ಅಸ್ತಿತ್ವಕ್ಕಾಗಿ ಏನು ಮಾಡಬಹುದು ಎಂಬಂತಹ ಚಿಂತನೆಯ ಒಂದು ವೇದಿಕೆ ಸೇರಿರುವ ಸಹೃದಯಗಳೇ, ನಾವೆಲ್ಲ ರಾಮನ ಕೃಷ್ಣನ ದುರ್ಗೆಯ ಭಕ್ತರು. ರಾಮನ ಕೃಷ್ಣನ ದುರ್ಗೆಯ ಶಿವನ ಅನುಗ್ರಹ ಆಗಬೇಕಾದ ನಮಗೆ ಅಂತಹ ರಾಮ ಶಿವ ದುರ್ಗೆಯರು ಹೇಳಿದ್ದೇನು, ಸಮಾಜಕ್ಕೆ ನೀಡಿದ ಸಂದೇಶ ಏನು ಎಂಬುದನ್ನು ನೆನಪಿಸಬೇಕು. ಲೋಕಕ್ಕೆ ಸಮಸ್ಯೆ ಆಗ್ತದಂದಾಗ ಹಾಲಾಹಲ ವಿಷವನ್ನು ಶಿವ ತನ್ನ ಕಂಠಕ್ಕಿಳಿಸ್ತಾನೆ, ಲೋಕರಕ್ಷಣೆ ಆಗಬೇಕು ಅಂದ. ದುರ್ಗಾ ಸಪ್ತಶತಿಯಲ್ಲಿ ಇಂದ್ರಾದಿಗಳು ದೇವಿಯನ್ನು ಸ್ತುತಿಸಿದಾಗ ಪ್ರಸನ್ನಳಾದಂತಹ ಜಗನ್ಮಾತೆ ದೇವತೆಗಳನ್ನು ಉದ್ದೇಶಿಸಿ ಕೇಳುವುದು, ನಾನು ವರವನ್ನು ಕೊಡುವವಳು, ಲೋಕದ ಉಪಕಾರಕ್ಕೆ ವರವನ್ನು ಕೇಳಿ. ನಿಮ್ಮ ಉಪಕಾರಕ್ಕೆ ಅಂತ ದೇವರು ಜಗನ್ಮಾತೆ ಕೇಳಿಲ್ಲ, ಲೋಕದ ಉಪಕಾರಕ್ಕೆ ವರವನ್ನು ಕೇಳಿ ಅಂತ. ಅದೇ ರಾಮಾಯಣದ ಒಂದು ಸನ್ನಿವೇಶವನ್ನು ನಾವು ನೆನಪಿಸ್ಕೊಳ್ಬೇಕು. ರಾವಣನ ಅಂತಹ ರಾವಣ ಪರಿವಾರ ರಾಕ್ಷಸರ ಎಲ್ಲರ ಸಂಹಾರವಾದ ಮೇಲೆ ವಿಭೀಷಣನಿಗೆ ಇನ್ನೇನೋ ಪಟ್ಟ ಕಟ್ಟಬೇಕು ಅಂತ ಯೋಚನೆ ಮಾಡಿ ತಾವೆಲ್ಲ ಸಿದ್ಧತೆ ಮಾಡುವ ಸಮಯದಲ್ಲಿ ಲಕ್ಷ್ಮಣ ಇಡೀ ಲಂಕೆಯ ಶ್ರೀಮಂತಿಕೆಯನ್ನು ಗಮನಿಸಿಕೊಂಡು ಅದನ್ನು ಆಸ್ವಾದಿಸ್ತಾನೆ. ಎಂತಹ ಸ್ವರ್ಣಮಯಿಯಾದ ಲಂಕೆ ಇದು, ಎಂತಹ ವೈಭವಗಳಿದೆ ಅಂತ ಅಲ್ಲಿ ನೋಡ್ತಾ ನೋಡ್ತಾ ರಾಮನ ಬಳಿಗೆ ಬಂದು ಹೇಳ್ತಾನೆ, ಅಣ್ಣ ಎಷ್ಟೊಂದು ವೈಭವದಿಂದ ಶ್ರೀಮಂತಿಕೆಯಿಂದ ತುಂಬಿದೆ, ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಮತ್ತೆ ಅಯೋಧ್ಯೆಗೆ ಹೋಗಿ ಭರತನಿಂದ ನಾವು ನಮಗೆ ರಾಜ್ಯವನ್ನು ಪಡ್ಕೊಳ್ಳೋದಕ್ಕಿಂತ ಅಲ್ಲಿ ಭರತನೇ ರಾಜ್ಯಭಾರ ಮಾಡಲಿ, ಈ ಶ್ರೀಮಂತವಾದ ಲಂಕೆಯಲ್ಲಿ ನಾವು ಪಟ್ಟ ಕಟ್ಟೋಣ ಅಂತ. ಆಗ ರಾಮ ಹೇಳ್ತಾನೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಸಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಸಿ. ಎಷ್ಟೇ ಶ್ರೀಮಂತ ಸ್ವರ್ಣಮಯೇ ಲಂಕೆ ಆಗಿರಲಿ, ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಅಂತ. ಹಾಗಂದ ರಾಮನ ಮಾತನ್ನು ನಾವು ಸ್ವಲ್ಪ ಬದುಕಿನಲ್ಲಿ ಅಳವಡಿಸಬೇಡವೇ? ಅರ್ಜುನ ಯುದ್ಧ ಭೂಮಿಯಲ್ಲಿ ಬಂದು ತನ್ನ ಪಿತಾಮಹರಿದ್ದಾರೆ, ತನ್ನ ಬಂಧುಗಳಿದ್ದಾರೆ, ಧನುರ್ವಿದ್ಯೆ ಕಲಿಸಿದಂತಹ ಗುರುಗಳಿದ್ದಾರೆ, ತಮ್ಮವರೇ ಎಲ್ಲ ಇದ್ದಾರೆ, ಇವರ ವಿರುದ್ಧ ಹೋರಾಡಿ ರಕ್ತಸಿಕ್ತ ಸಾಮ್ರಾಜ್ಯವನ್ನು ನಾವು ಆಳುವುದಕ್ಕಿಂತ ನಾವು ಸಾಯುವುದೇ ಲೇಸು ಅಂತ ಹೇಳ್ತಾರೆ. ಪರಮಾತ್ಮ ಕೃಷ್ಣ ಹೇಳ್ತಾನೆ, ಅಧರ್ಮದ ವಿರುದ್ಧ ಹೋರಾಡಬೇಕಾದ ನಿನ್ನ ಕರ್ತವ್ಯ ಅಂತ. ಧರ್ಮದ ರಕ್ಷಣೆ ಮಾಡಬೇಕು, ಅಧರ್ಮದ ವಿರುದ್ಧ ಹೋರಾಟ ಮಾಡಬೇಕು, ದೇಶವನ್ನು ದೇವರನ್ನು ಜೊತೆಯಾಗಿ ಪ್ರೀತಿಸಬೇಕು. ನನಗೆ ದೇಶವನ್ನು ಯಾಕೆ ಪ್ರೀತಿಸಬೇಕು, ದೇವರನ್ನ ಯಾಕೆ ನಾವು ಭಕ್ತಿ ಮಾಡಬೇಕು? ಎರಡನ್ನೂ ಭಕ್ತಿ ಮಾಡಬೇಕು. ನಮಗೆ ದೇಶಭಕ್ತಿ ಈಶಭಕ್ತಿ ಎರಡೂ ತುಲ್ಯವಾದದ್ದು. ಉಸಿರಾಡುವ ಗಾಳಿಯನ್ನು ಕೊಟ್ಟ ದೇವರು, ಬೆಳಕನ್ನು ಕೊಟ್ಟ ದೇವರು, ಓಡಾಡುವ ಭೂಮಿ ಕೊಟ್ಟ ದೇವರು, ಕುಡಿಯುವ ನೀರು ಕೊಟ್ಟ ದೇವರು, ಹಸಿದಾಗ ತಿನ್ನಲಿಕ್ಕೆ ಬೇಕಾದಂಥ ಆಹಾರಗಳನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಟ ದೇವರು, ಉಸಿರಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟ ದೇವರು, ನಿದ್ರೆ ಮಾಡಿದಾಗಲೂ ನಮ್ಮನ್ನು ಉಸಿರು ಕಟ್ಟದಂತೆ ಕಾಪಾಡುವ ದೇವರು, ಎಲ್ಲ ಕೊಟ್ಟ ದೇವರು. ಆ ದೇವರನ್ನು ನಾವು ಎಷ್ಟು ಸ್ಮರಿಸಿದರೂ ಕಡಿಮೆ. ದೇವರನ್ನು ನಾವು ಭಕ್ತಿ ಮಾಡಬೇಕು. ನಾವು ಸ್ವತಂತ್ರರಲ್ಲ, ಆ ದೇವರ ಕೃಪೆಯಿಂದ ಮಾತ್ರ ನಾವು ಬದುಕಬಹುದು. ಇದು ದೇವಭಕ್ತಿ. ದೇಶಭಕ್ತಿ ನೋಡಿ, ಈ ದೇಶ ಇಲ್ಲ ಅಂದರೆ ನಾವು ಭಾರತವನ್ನೇ ನಾವು ಗಮನಿಸೋಣ. ನಾವೆಲ್ಲ ಹಿಂದೂಗಳು. ಇದೊಂದು ಕೆರೆ ಇದ್ದ ಹಾಗೆ ಭಾರತ ಹಿಂದೂಗಳ ಪಾಲಿಗೆ. ಇಲ್ಲಿ ಕೆರೆಯಲ್ಲಿ ಒಳ್ಳೆಯ ನೀರು, ಶುದ್ಧವಾದ ನೀರು ತುಂಬಿ ತುಳುಕಾಡುವಾಗ ಆ ಕೆರೆಯನ್ನು ಆಶ್ರಯಿಸಿ ಎಷ್ಟು ಜೀವಿಗಳು ಬದುಕು ಕಟ್ತದೆ. ಮೀನಿರ್ತವೆ, ಕಪ್ಪೆ ಇರ್ತದೆ, ಒಳ್ಳೆ ಇರ್ತದೆ,
ಆಮೆ ಇರ್ತದೆ, ಕ್ರಿಮಿಕೀಟಗಳಿರ್ತದೆ, ಎಂಥದ್ದೆಲ್ಲ ಇರ್ತದೆ. ಆದರೆ ಎಲ್ಲಾದರೂ ಆ ನೀರು ಕೊಳಕಾದಾಗ ಅದರಲ್ಲಿರುವಂಥ ಮೀನುಗಳಿಗೆ ಮತ್ತು ಆ ಜೀವರಾಶಿಗಳು ಎಷ್ಟು ತೊಂದರೆ ಆಗ್ತದೆ. ಆಗ ಅದೇನು ಮಾಡ್ತದೆ, ನಿರಂತರ ನೀರಿನಲ್ಲಿ ಸಂಚರಿಸಿಕೊಂಡು ಅದರಲ್ಲಿರುವ ಎಲ್ಲ ಕಶ್ಮಲಗಳನ್ನು ತಿಂದು ನೀರನ್ನು ಸ್ವಚ್ಛವಾಗಿಡ್ತದೆ. ಆ ಸ್ವಚ್ಛ ನೀರಿನಲ್ಲಿ ನೆಮ್ಮದಿಯಿಂದ ಅದು ಬದುಕುತ್ತೆ. ಹಾಗೆ ಮತ್ತೆ ನೀರೆಲ್ಲಾದರೂ ಬತ್ತಿ ಹೋಗಲಿಕ್ಕೆ ಆರಂಭ ಆದರೆ ಆ ಕೆರೆಯಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನು ಗಮನಿಸಿ, ಆಮೆ ತೆವಳಿಕೊಂಡು ಹೊರಗೆಲ್ಲೋ ಹೋಗ್ತದೆ, ಒಳ್ಳೆ ಹರಿದಾಡಿಕೊಂಡು ಇನ್ನೊಂದು ಆಶ್ರಯವನ್ನು ಪಡ್ಕೊಳ್ತದೆ. ಕೀಟಗಳು ರೆಕ್ಕೆ ಹುಟ್ಟಬಹುದು, ಕಪ್ಪೆ ಕುಪ್ಪಳಿಸಿ ಹಾರಿ ಅದು ಬೇಕಾದ ಸ್ಥಳವನ್ನು ಆಯ್ಕೆ ಮಾಡಬಹುದು. ಆದರೆ ಉಸಿರು ಕಟ್ಟಿ ಒದ್ದಾಡಿ ವಿಲವಿಲನೆ ಒದ್ದಾಡಿ ಸಾಯುವಂಥದ್ದು ಮೀನು ಮಾತ್ರ. ಅದಕ್ಕೆ ಆಶ್ರಯ ಬೇರೆ ಇಲ್ಲ. ಹಿಂದೂಗಳಿಗೆ ಭಾರತ ಎಂಬುದು ಮೀನಿಗೆ ನೀರು ಹೇಗೆ ಅನಿವಾರ್ಯವೋ ಅದೇ ರೀತಿಯಲ್ಲಿ ಹಿಂದೂಗಳಿಗೆ ಭಾರತವೊಂದೇ ಅನಿವಾರ್ಯ. ಹಾಗಾಗಿ ಈ ಸಂಸ್ಕೃತಿ ಎಂಬಂತಹ ನೀರನ್ನು ಶುದ್ಧವಾಗಿಡಬೇಕು ಅಂತ ಆದರೆ ನಾವು ಮನೆಯೊಳಗಿಂದ ಹೊರಗೆ ಬಂದು ಇಡೀ ಸಮಾಜವನ್ನು ನಾವು ಸುಸಂಸ್ಕೃತ ಸಮಾಜವನ್ನಾಗಿ ಕೆಲಸ ಮಾಡಬೇಕು. ಮೀನು ನೀರಿನಲ್ಲಿ ಸಂಚರಿಸಿ ನೀರನ್ನು ಶುದ್ಧ ಮಾಡಿದ ಹಾಗೆ ನಾವೆಲ್ಲ ಸಂಚರಿಸಿಕೊಂಡು ಈ ಸಮಾಜವನ್ನು ಶುದ್ಧವಾಗಿಡಬೇಕು. ಅದರ ಜೊತೆಗೆ ನಾವು ಬತ್ತಿ ಹೋಗದಂತೆ ಈ ಸಂಸ್ಕೃತಿಯನ್ನು ನಾವು ರಕ್ಷಿಸಬೇಕು. ಅನ್ಯರಿಗೆ ಅನ್ಯ ಆಶ್ರಯ ದೇಶಗಳು ಬಹಳಷ್ಟು ಇದೆ, ನಮಗೆ ಭಾರತ ಒಂದೇ. ಆ ಕಾರಣಕ್ಕಾಗಿ ಈ ದೇಶವನ್ನು ನಾವು ಪ್ರೀತಿ ಮಾಡಬೇಕು. ಈ ದೇಶವನ್ನು ಪ್ರೀತಿ ಮಾಡೋ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ನಾವು ಇದನ್ನು ಬಲಿಷ್ಠಗೊಳಿಸಬೇಕು ಅಂತ ಹೇಳಿದರೆ, ಇಡೀ ಜಗತ್ತಿನ ಹಿತವನ್ನು ಬಯಸಿದ ಏಕೈಕ ಧರ್ಮ, ಯಾವುದೇ ಆಯುಧವನ್ನಾಗಲಿ ಯಾವುದೇ ಆಕ್ರಮಣವನ್ನಾಗಲಿ ಮಾಡದೆ ಇಡೀ ಜಗತ್ತಿನ ಶಾಂತಿಗಾಗಿ ನಿತ್ಯ ತನ್ನ ಮನೆಯ ಅನುಷ್ಠಾನದಲ್ಲಿಯೂ ಹಾರೈಸಿದ ಪ್ರಾರ್ಥಿಸಿದ ಸಂಸ್ಕಾರ ನಮ್ಮ ಹಿಂದೂಗಳದ್ದು. ಮನೆಯಲ್ಲಿ ಸ್ವಂತ ಖರ್ಚಿನಲ್ಲಿ ಮಾಡಿದ ಯಾವುದೇ ದೇವತಾ ಪೂಜೆ ಮಾಡಿದಾಗಲೂ ಲೋಕಾಹ ಸಮಸ್ತ ಸುಖಿನೋಭವಂತು ಹೇಳಿದ ನಾವು ಆ ಶಾಂತಿ ಮಂತ್ರ ಹೇಳಲಿಕ್ಕಾದರೂ ನಮ್ಮ ಅಸ್ತಿತ್ವ ಬೇಡವೇ? ಆ ಜಗತ್ತಿನ ಮುಂದೆ ಈ ಭಾರತದ ಸಂಸ್ಕೃತಿ ಉಳಿಯದಿದ್ದರೆ ಮಾನವೀಯತೆ ಎಲ್ಲಿ ಉಳಿದಿತ್ತು? ನಾವು ಯಾರನ್ನೂ ಮತಾಂತರ ಮಾಡೋದಿಲ್ಲ. ಯಾಕೆಂದರೆ ನಾವು ಹಿಂದೂಗಳು, ನಮ್ಮ ಜೀವನ ಪದ್ಧತಿ ಜಗತ್ತಿನ ಹಿತವನ್ನು ಜಗತ್ತಿನ ಕಲ್ಯಾಣವನ್ನು ಬಯಸುವುದು ವಿನಃ ಹಿಂದೂಗಳು ನಾವು ನಮ್ಮದೇ ಆದ ಒಂದು ಮೂಲಭೂತ ಸಂಸ್ಕೃತಿ ಎಂದುಕೊಂಡು ಇದನ್ನು ಉಳಿಸಲಿಕ್ಕೆ ಯೋಚನೆ ಮಾಡಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗ ಸಿಗ್ತದೆ, ಪಾಪ ಮಾಡಿದರೆ ನರಕ ಸಿಗ್ತದೆ ಎಂಬ ಭಾವನೆಯವರು. ಇಂಥ ಜಾತಿಯಲ್ಲಿ ಹುಟ್ಟಿದ್ದೆ ಸ್ವರ್ಗ ಸಿಗ್ತದೆ ಅಂತ ಹೇಳಿಸಿಕೊಂಡವರಲ್ಲ. ಹಾಗಾಗಿ ಇಂತಹ ಪಾವನ ಸಂಸ್ಕೃತಿ ಉಳಿಯದಿದ್ದರೆ ನಮಗೆ ಎಲ್ಲಿ ಉಳಿಗಾಲವಿದೆ? ನಾವು ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವುದಾದರೆ ಹೇಗೆ? ಭಾರತ್ ಮಾತಾ ಕಿ ಜೈ ಅಂತ ಹೇಳೋಣ, ಹೇಳಬೇಕು. ಇಷ್ಟೇ ಸಾಲದು. ಮನೆಯೊಳಗೆ ಎದ್ದುಕೊಂಡು ಒಂದು ಇಂಥ ಭಗವದ್ಧ್ವಜವನ್ನು ನಾವು ಹಾರಿಸೋಣ, ಇಷ್ಟು ಸಾಕಾಗುವುದಿಲ್ಲ. ವಾಟ್ಸಪ್ಪಲ್ಲಿ ಅಥವಾ ನಿಮ್ಮ ಫೇಸ್ಬುಕ್ ಅದು ಇದು ಪೇಜಲ್ಲಿ ಏನೇನೋ ಹಾಕಿ ಸಾಕಾಗ್ತದೇನೋ? ಸಾಕಾಗುವುದಿಲ್ಲ. ಒಬ್ಬರು ಅಧ್ಯಾಪಕರು ಒಂದು ಮರದಡಿಯಲ್ಲಿ ತನ್ನ ಶಿಷ್ಯಂದಿರನ್ನೆಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಕುಳ್ಳಿರಿಸಿ ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಮಕ್ಕಳೇ, ಈ ವೃಕ್ಷವನ್ನು ನೋಡಿದ್ದೀರಾ? ಈ ವೃಕ್ಷದ ಯಾವ ಭಾಗ ನೀವಾಗಲಿಕ್ಕೆ ಬಯಸ್ತೀರಿ ಅಂತ. ಒಬ್ಬ ಹೇಳಿದ, ನಾನು ಹಣ್ಣಾಗಲಿಕ್ಕೆ ಬಯಸ್ತೇನೆ. ಯಾಕೆ? ಎಲ್ಲರಿಗೂ ಸಿಹಿಯಾದ ಹಣ್ಣನ್ನು ಕೊಡಬಹುದು, ಪ್ರಾಣಿ ಪಕ್ಷಿಗಳು ಇದನ್ನು ಅನುಭವಿಸುವ ಹಾಗಾಗ್ತದೆ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಹೂ ಆಗಲಿಕ್ಕೆ ಬಯಸ್ತೇನೆ. ಯಾಕೆ? ಒಳ್ಳೆ ಪರಿಮಳ ಇದೆ, ಚಂದ ಇದೆ, ಎಲ್ಲರೂ ನೋಡಿ ಆಸ್ವಾದಿಸ್ತಾರೆ, ಸಂತೋಷ ಪಡ್ತಾರೆ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಎಲೆ ಆಗಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ? ಆ ಗಿಡಗಳು ಹಸಿರಾಗಿ ಕಂಗೊಳಿಸಲಿಕ್ಕೆ ಎಲೆ ಕಾರಣ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಗೆಲ್ಲಾಗಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಹೂವು ಹಣ್ಣು ಎಲೆಗೆಲ್ಲ ಬಲ ನಾನೇ ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಅದರ ಕಾಂಡ ಆಗ್ತೇನೆ ಅಂತ. ಯಾಕೆ? ಎಲ್ಲದಕ್ಕೂ ಬೇಕಾದನ್ನು ಕೆಳಗಿಂದ ಮೇಲೆ ಒದಗಿಸಿಕೊಡುವಂತಹವನು ನಾನು, ಹಾಗಾಗಿ ಅದು ಅಂತ. ಇನ್ನೊಬ್ಬ ಹೇಳ್ತಾನೆ, ನಾನು ಬೇರೆ ಆಗಲಿಕ್ಕೆ ಇಷ್ಟಪಡ್ತೇನೆ ಅಂತ. ಆಗ ಅಧ್ಯಾಪಕರು ಕೇಳ್ತಾರೆ, ಯಾಕಪ್ಪ ನೀನು ಬೇರಾಗ್ತೀಯ? ಮಣ್ಣಿನ ಅಡಿಭಾಗದಲ್ಲಿ ಯಾರಿಗೂ ಕಾಣಿಸ್ಕೊಳ್ಳದೆ ಇರೋ ಬೇರಾಗಲಿಕ್ಕೆ ನೀನು ಯಾಕೆ ಇಷ್ಟಪಡ್ತೀಯ ಅಂತ. ಆಗ ಆ ವಿದ್ಯಾರ್ಥಿ ಹೇಳ್ತಾನೆ, ಕಾಂಡವಾಗಲಿ ಕೊಂಬೆಗಳಾಗಲಿ ಎಲೆಗಳಾಗಲಿ ಹೂವಾಗಲಿ ಹಣ್ಣಾಗಲಿ ಅದು ಬೇರಿನ ತ್ಯಾಗದಿಂದಾಗಿ ಉಳಿಯುತ್ತದೆ ಅಂತ. ಇಲ್ಲಿ ಬಂದಿರುವುದು 3 ಗ್ರಾಮಸ್ಥರು. ಗಂಗೆ ಎಷ್ಟೊಂದು ಪವಿತ್ರ, ಯಮುನೆ ಎಷ್ಟೊಂದು ಪವಿತ್ರ, ಸರಸ್ವತಿ ಎಷ್ಟೊಂದು ಪವಿತ್ರ. ಆದರೆ ಗಂಗೆ ಯಮುನೆ ಸರಸ್ವತಿ ತ್ರಿವೇಣಿ ಸಂಗಮ ಅಂದರೆ
ಅಲ್ಲಿ ಸ್ನಾನಕ್ಕೆ ವಿಶೇಷತೆ ಇದೆ. 3 ಜಾಗ ರಸ್ತೆ ಸೇರಿದಲ್ಲಿ ಒಂದು ಮಹತ್ವ ಇದೆ ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. 3 ಗ್ರಾಮಸ್ಥರು ಸೇರಿ ಇದೊಂದು ಅತ್ಯಂತ ಮಹತ್ವದ ಒಂದು ಸ್ಥಳ. ಇನ್ನೊಂದು ಸಾಯಂ ಸಂಧ್ಯಾಕಾಲ, ನಾವೆಲ್ಲ ಉಪಾಸನೆ ಮಾಡುವವರು. ಸಂಧ್ಯಾಕಾಲ ಅಂದರೆ ನಮ್ಮ ಬದುಕಿನಲ್ಲಿ ಭಗವಂತನ ಅನುಗ್ರಹವನ್ನು ಸಂಪಾದಿಸುವ ಕಾಲ. ಆ ಕಾಲದಲ್ಲಿದ್ದೇವೆ. ಹಾಗಾಗಿ ಈ ಸಮಯದಲ್ಲಿ ನಮಗೆ ಸತ್ಸಂಕಲ್ಪಕ್ಕೆ ದೈವಬಲ ಕೂಡಿ ಬರೋ ಕಾಲ. ಈ ನಿಟ್ಟಿನಲ್ಲಿ ನಾವಿಲ್ಲೆಲ್ಲ ಸಂಕಲ್ಪ ಮಾಡೋದು ಈ ಸನಾತನ ಹಿಂದೂ ಧರ್ಮವೆಂಬಂತಹ ಈ ವಿಶಾಲವಾದ ಸಂಸ್ಕಾರವನ್ನು ನಾವೆಲ್ಲ ಹಣ್ಣಿನಾಗಲ್ಲ, ಜೈ ಕರೆಯುವುದರಲ್ಲಿ ಮಾತ್ರವಲ್ಲ, ಇನ್ನೇನೋ ಹೀಗೆ ಅಲಂಕಾರ ಬೇಕು, ಇದೆಲ್ಲ ಬೇಕು. ಆದರೆ ನಾನು ವೃಕ್ಷದ ಬೇರಿನಂತೆ ಸನಾತನ ಹಿಂದೂ ಧರ್ಮ ಎಂಬಂತಹ ವೃಕ್ಷಕ್ಕೆ ಶಕ್ತಿ ತುಂಬುವ, ಅದಕ್ಕೆ ಬೇಕಾದಂತಹ ಪೋಷಕ ವಸ್ತುಗಳನ್ನು, ನೀರನ್ನು, ಆಹಾರವನ್ನು ಮಣ್ಣಿನಿಂದ ಹೀರಿ ಆ ವೃಕ್ಷವನ್ನು ಬಲಿಷ್ಠಗೊಳಿಸುವ ಕೆಲಸ ಮಾಡುವಂತಹ ಹಿಂದೂ ಕಾರ್ಯಕರ್ತನಾಗಬೇಕು. ಈ ಮೂಲಕ ಈ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದಕ್ಕೋಸ್ಕರ ನಾನೇನು ಮಾಡಬಲ್ಲೆ ಅಂತ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕು. ನಮ್ಮ ಪೂರ್ವಜ ಋಷಿ ಮುನಿಗಳು ಕಾಡಿನಲ್ಲಿ ತಪಸ್ಸು ಮಾಡಿ ತಮ್ಮ ಬದುಕನ್ನೆಲ್ಲ ತ್ಯಾಗ ಮಾಡಿ ತಪಸ್ಸು ಮಾಡಿ ಒಂದು ಒಳ್ಳೆಯ ಆವಿಷ್ಕಾರವನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ತಪಸ್ಸು ವ್ಯರ್ಥವಾಗದಂತೆ ಮಾಡೋನು ನಾವಾಗಬೇಕು. ಇಡೀ ಜಗತ್ತು ಉಳಿತಲ್ಲಿರಬೇಕು ಅಂತಾದರೆ ನೋಡಿ, ನಾವೆಲ್ಲ ಈಗ ಸಂಧ್ಯಾಕಾಲದಲ್ಲಿ ಇದ್ದೇವೆ. ಮನೆಯಲ್ಲಿ ದೇವರ ಕೋಣೆಯಲ್ಲಿ ನಾವು ಕುಳಿತುಕೊಂಡು ಅನುಷ್ಠಾನ ಮಾಡ್ತೇವೆ. ಏನು ಅನುಷ್ಠಾನ ಮಾಡ್ತೇವೆ? ದೇವರ ಜಪವನ್ನು ಮಾಡ್ತೇವೆ. ಯಾಕೆ? ಭಗವಂತನ ಕೃಪೆಯಿಂದ ನೆಮ್ಮದಿಯಿಂದ ಬದುಕಬೇಕು, ನಾವು ನಡೆಯುವ ದಾರಿಯಲ್ಲಿ ಭಗವಂತ ರಕ್ಷಣೆ ಮಾಡಬೇಕು ಅಂತ. ಭಾರತವನ್ನು ನೋಡಿ, ಇಡೀ ಜಗತ್ತಿನ ಈಶಾನ್ಯದಲ್ಲಿದೆ ಭಾರತ. ನಾವು ಮನೆಯಲ್ಲಿ ಈಶಾನ್ಯ ಕೋಣದಲ್ಲಿ ಮೂಲೆಯಲ್ಲಿ ದೇವರ ಗುಡಿಯನ್ನು, ಮಂದಿರವನ್ನು, ಕೋಣೆಯನ್ನು ಇಡ್ತೇವೆ. ಅಲ್ಲಿ ನಾವು ಅನುಷ್ಠಾನ ಮಾಡಿ ಇಡೀ ಮನೆಗೆ ದೇವಾನುಗ್ರಹವನ್ನು ತುಂಬಿಸ್ತೇವೆ. ಅದೇ ರೀತಿಯಲ್ಲಿ ನಾವು ಜಗತ್ತಿನ ದೇವರ ಕೋಣೆ ಭಾರತ, ಇಲ್ಲಿದ್ದೇವೆ. ದೇವರ ಕೋಣೆಯಲ್ಲಿರುವ ನಾವು ಅನುಷ್ಠಾನಿಗಳು, ತಪಸ್ವಿಗಳು. ಇಲ್ಲಿ ಒಂದು ಹುಲ್ಲಾಗಿ, ಗಿಡವಾಗಿ, ಮರವಾಗಿ, ಬೆಟ್ಟವಾಗಿ, ನೀರಾಗಿ ಹುಟ್ಟಿದ್ರೂ ಪಾವನ ಅಂತ ದೇವತೆಗಳು ಹೇಳಿದ್ದಾರೆ. ಹಾಗಾಗಿ ಅಂತಹ ಪಾವನವಾದ ಪುಣ್ಯಭೂಮಿಯಲ್ಲಿ ಭಾರತವಾದಲ್ಲಿ ದೇವರ ಕೋಣೆ ನಾವಿದ್ದೇವೆ. ಈ ದೇವರ ಕೋಣೆಯಲ್ಲಿರುವ ನಾವು ಯಾರನ್ನೋ ಬಡಿಲಿಕ್ಕೋ, ಕಡಿಲಿಕ್ಕೋ, ಕೊಲ್ಲಿಕ್ಕೋ ನೋಡಿ, ಇವತ್ತು ಪ್ರಧಾನ ಭಾಷಣ ಮಾಡುವರು ಇವರು ಈ ಕಾರ್ಯಕ್ರಮದ ಮೂಲ ಆಶಯವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಎಲ್ಲಿಯೂ ಯಾರನ್ನು ಹಿಂಸೆಯ ದ್ರೋಹಕ್ಕೂ ಹೇಳಿಲ್ಲ. ಈ ಮೂಲ ಸಂಸ್ಕೃತಿಯನ್ನು ಉಳಿಸಬೇಕು, ಜಗತ್ ಕಲ್ಯಾಣ ಆಗಬೇಕು. ಇಂಥ ಯೋಚನೆ ಹಿಂದೂಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲ ನಿತ್ಯ ಅನುಷ್ಠಾನ ಮಾಡಬೇಕು. ನಮ್ಮ ಬದುಕು ತ್ಯಾಗದಿಂದ, ಸಮರ್ಪಣೆಯಿಂದ ತುಂಬಿದ ಬದುಕು. ಭಾರತ ಇದಕ್ಕೆ ಹೆಸರುವಾಸಿ. ಹಾಗಾಗಿ ಈ ದೇಶದ ಉದಾತ್ತ ಸಂಸ್ಕೃತಿಯ ವಾರಸುದಾರರು ನಾವೇ ನಮ್ಮ ಈ ಸಂಸ್ಕೃತಿಯ ಜೀವಂತವಾದ ಉದಾಹರಣೆಗಳಾಗಬೇಕು. ಮುಂದಿನ ಪೀಳಿಗೆಗೆ ನಾನೇನು ಮಾಡಬಲ್ಲೆ ಅಂತ ಯೋಚನೆ ಮಾಡಬೇಕು. ಹೋಯಿತು 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 ಅಂತ ಋಣಾತ್ಮಕವಾಗಿ ಮಾತಾಡಿ ತಲೆಗೆ ಕೈ ಇಟ್ಟು ಅಯ್ಯೋ ಅನ್ನೋದಕ್ಕಿಂತ ಇದರ ವಿರುದ್ಧ ಹೋರಾಡಬೇಕೆಂಬುದಕ್ಕೆ ನೋಡಿ, ರಾಣಿ ಅಬ್ಬಕ್ಕನೇ ಒಳ್ಳೆಯ ಉದಾಹರಣೆ. ಮಾತೆಯಾಗಿ, ನಾರಿಯಾಗಿ ಈ ಸಂಸ್ಕೃತಿಯ ರಕ್ಷಣೆಗೆ ಏನು ಮಾಡಬಲ್ಲೆ ಎಂಬುದಕ್ಕೆ ಎಂತಹ ಉದಾಹರಣೆ ಇದೆ. ನಾವು ಅಲ್ಲಲ್ಲಿ ಬೇರೆ ಬೇರೆ ಫೋಟೋಗಳನ್ನು, ನಮ್ಮ ಪೂರ್ವಜರ ಫೋಟೋಗಳನ್ನು ಕಾಣ್ತೇವೆ. ಗಾಂಧೀಜಿಯಿಂದ ಹಿಡಿದು ಅನೇಕರನ್ನು ಕಾಣಬಹುದು ನಾವು. ಆದರೆ ಮುಂದಿನ ಪೀಳಿಗೆಗೆ ಅಂಥದ್ದೇ ಉದಾಹರಣೆಯನ್ನು ಮಾತ್ರ ಉಳಿಸುವುದರಲ್ಲಿ ಏನು ಅರ್ಥ ಇದೆ? ಈ ಕಾಲದಲ್ಲಿ ನಮ್ಮ ಭಾರತ ಮಾತೆ ಇಂತಹ ಒಳ್ಳೆಯ ಮಕ್ಕಳನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲದವಳಾಗಿ ಬಿಡಲೆ, ಹಾಗೆ ಯಾವತ್ತೂ ಆಗುವುದಿಲ್ಲ. ಒಳ್ಳೆಯ ಉದಾಹರಣೆ, ವ್ಯಕ್ತಿತ್ವ ನಮ್ಮದಾಗಬೇಕು. ನಾವೆಲ್ಲ ಸೇರಿ ಅಂತಹ ಒಂದು ವ್ಯಕ್ತಿತ್ವಕ್ಕೆ ಇಲ್ಲಿ ಸಂಕಲ್ಪದ ಭೂಮಿಯಾಗಲಿ. ಮುಂದಿನ ಕಾಲದಲ್ಲಿ ಸನಾತನ ಹಿಂದೂ ಧರ್ಮದ ರಕ್ಷಣೆಯ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡುವ ಕರ್ತವ್ಯವನ್ನು ನಾನು ನಿರ್ವಹಿಸ್ತೇನೆ ಎಂಬ ಮಹಾಪ್ರತಿಜ್ಞೆ, ಈ ಸಂಕಲ್ಪವನ್ನು ಮಾಡುತ್ತಾ ಸಂಘ ಇವತ್ತು 100 ವರ್ಷವನ್ನು ಕ್ರಮಿಸಿದೆ. ಅದೆಷ್ಟೋ ಕಾಲದ ಬಹಳಷ್ಟು ಮಂದಿಯ ತ್ಯಾಗದಿಂದ ಈ ಸಂಸ್ಕೃತಿ ಉಳಿದಿದೆ. ಅದನ್ನು ಹೊಗಳುವುದರ ಜೊತೆಗೆ, ಅವರ ತ್ಯಾಗವನ್ನು ಸ್ಮರಿಸುವ ಜೊತೆಗೆ ಆ ದಾರಿಯಲ್ಲಿ ನಾನು ಕ್ರಮಿಸ್ತೇನೆ ಎಂಬಂತಹ ಸಂಕಲ್ಪವನ್ನು ಈ ಸಮಯದಲ್ಲಿ ಮಾಡಬೇಕೆಂಬಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ, ಮುಂದೆ ನಾವೆಲ್ಲ ಈ ಸಂಕಲ್ಪದ ಸಾಕಾರಕ್ಕಾಗಿ ನಮ್ಮ ಧ್ಯೇಯದ ಬದುಕನ್ನು ಗಂಧದ ಕೊರಳಿನಂತೆ ಸಾಗಿಸಬೇಕು. ಈ ನಿಟ್ಟಿನಲ್ಲಿ ಭಗವಂತನ ಕೃಪೆ ಎಲ್ಲರಿಗೂ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ, ಕೃಷ್ಣ ಅರ್ಪಣಮಸ್ತು.
ಧಿರಣ